शील समाधि होइरे। शुद्ध धर्म धरती पे जागे, पाप पराजित होइरे। इस धरती के तन तिन में कण कण में धर्म समाहिरे। शुद्ध धर्म जन जन में जागे, घर घर शांति समाई रे। तेरा मंगल मेरा मंगल, सबका मंगल होई रे। सबका मंगल होई रे, सबका मंगल होई रे। ಹೊಸ ವರ್ಷಕ್ಕೆ ಒಳ್ಳೆ ಹಾಡು ಅನಿಸ್ತಾ? ದಿನದ ತಂಗಾಳಿಯ ಬಿಂಕಕ್ಕೆ ಥಳಥಳಿಸುವ ಎಳೆ ಬಿಸಿಲಿನ ಮೈ ಬೆಚ್ಚಿನ ಸೋಂಕಿಗೆ, ಎಲೆ ಮರೆಯಲಿ ಕೋಗಿಲೆಗಳ ಮುಗಿಲಿಲ್ಲದ ಹಾಡಿಗೆ, ಬಿರಿದರಳಿನ ತುಟಿಗಿಳಿಯುವ ಭೃಂಗದ ಹೊಸ ಮೋಡಿಗೆ, ಅಲಿ 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 ಮೈ ತುಂಬುವ ಹೊಸ ದನಿಗಳ ಇಂಪಿಗೆ, ಹನಿ ಕುಳಿತಿಹ ಹೊಸ ಗರಿಕೆಯ ಹಸಿರುಚ್ಚುವ ಕಂಪಿಗೆ, ಹೊಸ ವರುಷದ ಮೊದಲ ದಿನದ ತಂಗಾಳಿಯ ಬಿಂಕಕ್ಕೆ, ಥಳಥಳಿಸುವ ಎಳೆ ಬಿಸಿಲಿನ ಮೈ ಬೆಚ್ಚನೆ ಸೋಂಕಿಗೆ, ಮಾತಿಲ್ಲದೆ ಒಲವಿನಲ್ಲಿ ಹಬ್ಬುತ್ತಿಹ ಜ್ಯೋತಿಗೆ, ಹೊಸ ಬಟ್ಟೆಯ ಹೊಸ ನೋಟದ ಹೊಸ ವರುಷದ ಪ್ರೀತಿಗೆ, ಹೂವನದಲ್ಲಿ ಹಸು ಮಕ್ಕಳು ಹಾಕುತ್ತಿಹ ಕೇಕೆಗೆ, ನಮಿಸುವೆನಿರೋ ಕೈ ಮುಗಿವೆನು ಸೌಂದರ್ಯದ ಸೀಮೆಗೆ, ಹೊಸ ವರುಷದ ಮೊದಲ ದಿನದ ತಂಗಾಳಿಯ ಬಿಂಕಕ್ಕೆ, ಥಳಥಳಿಸುವ ಎಳೆ ಬಿಸಿಲಿನ ಮೈ ಬೆಚ್ಚನೆ ಸೋಂಕಿಗೆ. ಎಲ್ಲರಿಗೂ ನಮಸ್ಕಾರ. 2024 ಕಳೀತು ಅಂತ ಈಗಾಗಲೇ ಹೇಳಿದೆ. 2025 ಇನ್ನೇನಿನ್ನ 3 ತಾಸು ಬಾಕಿ ಉಂಟು. ಯಾವಾಗ ನಾವು ಹೊಸದನ್ನ ಆರಂಭ ಮಾಡ್ತೀವೋ, ನಾವು ಯಾವ ಹೆಜ್ಜೆಯಲ್ಲಿ ಹಾಯ್ದು ಬಂದಿದ್ದೀವಿ ಅಂತ ನೋಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಮೈಸೂರು ಅಸೋಸಿಯೇಷನ್ ನಿಮ್ಗೆಲ್ಲ ಗೊತ್ತಲ್ವಾ, 99 ವರ್ಷ ಮುಗಿಸ್ತಾ ಇದೆ ಈ ಫೆಬ್ರವರಿನಲ್ಲಿ. ಮುಂದಿನ ವರ್ಷನೇ ಶತಮಾನೋತ್ಸವ, ಅಂದ್ರೆ ಇನ್ನೂ 1 ವರ್ಷ ಮುಂದುವರೆದಿದ್ದೀವಿ. 99 ವರ್ಷ ಈ ಅಸೋಸಿಯೇಷನ್ ಏನಿದೆ ಹೊರನಾಡಿನಲ್ಲಿ ಕನ್ನಡದ ಕಂಪನ್ನ ಸೂಚಿಸುತ್ತಾ ಕನ್ನಡದ ಕಲೆಯನ್ನು ಪ್ರತಿಭೆಯನ್ನು ಪ್ರೋತ್ಸಾಹಿಸುತ್ತಾ ಇಲ್ಲಿನ ಜನಕ್ಕೂ ಕೂಡ ಆನಂದ ಮುದ ನೀಡುತ್ತಾ ತನ್ನ ಉದ್ದೇಶವನ್ನ ಸಾಧಿಸ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲರೂ ನಮ್ಮ ಅಸೋಸಿಯೇಷನ್ ಬೆಳೆಯೋದಕ್ಕೆ ಸದಸ್ಯರೇ ಕಾರಣ. ಸದಸ್ಯರಿಲ್ಲದೆ ನಾವು ಯಾವ ಕಾರ್ಯಕ್ರಮ ಮಾಡಿದ್ರು ಅದ್ರ ಪ್ರಯೋಜನಕ್ಕೆ ಬರೋದಿಲ್ಲ. ನೋಡಿ, ಇವತ್ತು ವರ್ಕಿಂಗ್ ಡೇ ಆದ್ರೂ ಕೂಡ ಇಷ್ಟೊಂದು ಜನ ಬಂದಿದ್ದೀರಾ, ಎಲ್ಲರೂ ಸಂತೋಷದಿಂದ ನಲಿಯೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ. ಹಾಗಾಗಿ ನಿಮ್ಮೆಲ್ರಿಗೂ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕು. ಈಗ ಹೊಡೆದಿದ್ದು ಸಾಲದು. ದೇವಿ ಕಾಪಾಡು ಬಾತಾಯೆ, ಮುನ್ನಡೆಯ ಕನ್ನಡದ ದಾರಿ ಜೀವಿಗೆ ನೀನೆ, ಕನ್ನಡದ ಕುಲದೇವಿ ಕಾಪಾಡು ಬಾತಾಯೆ. ಪ್ರೇಮ ಕರುಣೆಯ ಕಲಿಸಿ, ಶಾಂತಿ ಸಹನೆಯ ಬೆರೆಸಿ, ಕಾಮ ಕ್ರೋಧವನಳಿಸಿ ಕಾಪಾಡು ತಾಯೆ.
ಪ್ರೇಮ ಕರುಣೆಯ ಕಲಿಸಿ ಶಾಂತಿ ಸಹನೆಯ ಬೆರೆಸಿ ಕಾಮ ಕ್ರೋಧವನಳಿಸಿ ಕಾಪಾಡುತ್ತಾಯೇ. ಒಂದಾದ ದೇಶದಲ್ಲಿ ಹೊಂದಿಪಾಳದ ಸುತರ ಹೊಸ ಬೆಸುಗೆಯಲ್ಲಿ ಬಿಗಿದು ಒಂದು ಗೂಡಿಸುತ್ತಾಯೇ. ಕನ್ನಡದ ಕುಲದೇವಿ ಕಾಪಾಡುವ ತಾಯೇ. ಯಾವೆಣ್ಣೆಯಾದರೂ ಬೆಳಗುವುದೇ ಗುರಿಯೆಂಬ ತತ್ವವನ್ನು ನೀನೆತ್ತಿ ತೋರುವ ತಾಯೇ. ಯಾವೆಣ್ಣೆಯಾದರೂ ಬೆಳಗುವುದೇ ಗುರಿಯೆಂಬ ತತ್ವವನ್ನು ನೀನೆತ್ತಿ ತೋರುವ ತಾಯೇ. ಎದೆಯಾಂತರಾಳದಲ್ಲಿ ಪುಟಿವ ಕಾರಂಜಿಯಲಿ ಒಂದಾಗಿ ಕೂಗಲಿ ಕನ್ನಡ ಕನ್ನಡ. ಕನ್ನಡದ ಕುಲದೇವಿ ಕಾಪಾಡುವ ತಾಯೇ. ನಾವು ಕರ್ನಾಟಕದ ಹೊರಗಡೆ ಇದ್ರೂ ಸಹಿತ ಕನ್ನಡ ಮರ್ತಿಲ್ಲ ಅಥವಾ ಈ ಹಾಡು ಅಂತ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಬಹುಶಃ ಎಲ್ಲರೂ ಕೇಳಿದ್ದೀರಿ ಇದನ್ನು. ಈ ರೀತಿಯಾಗಿ ಒಂದು ಚಂದ ಅತಿ ಸುಂದರವಾದ ಕವಿತೆ ಬರೆದಿದ್ದಾರೆ. ಇದನ್ನು ನಾನು ಇವತ್ತು ಪ್ರಸ್ತುತ ಕೇಳಿದ್ದೀನಿ. ಧ್ವನಿ ಸರಿ ಇಲ್ಲ, ಆದರೂ ನೀವು ಶಾಂತ ರೀತಿಯನ್ನು ಕೇಳಿದ್ದಕ್ಕೆ ನಾನು ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ಹೂವು ಚೆಲುವೆಲ್ಲ ನನ್ನೆಂದಿತು, ಹೂವು ಚೆಲುವೆಲ್ಲ ನನ್ನೆಂದಿತು. ಹೆಣ್ಣು ಹೂವ ಮುಡಿದು ಚೆಲುವೆ ತಾನೆಂದಿತು, ಹೂವು ಚೆಲುವೆಲ್ಲ ತನ್ನೆಂದಿತು. ಕೋಗಿಲೆಯು ಗಾನದಲ್ಲಿ ತಾನೇ ದೊರೆಯೆಂದಿತು, ಕೋಗಿಲೆಯು ಗಾನದಲ್ಲಿ ತಾನೇ ದೊರೆಯೆಂದಿತು. ಕೊಳಲಿನ ದನಿ ವೀಣೆಯ ಖನಿ ಕೊರಳಲಿ ಇದೆಯಂತು, ಹೆಣ್ಣು ವೀಣೆ ಹಿಡಿದ ಶಾರದೆಯ ಹೆಣ್ಣೆಂದಿತು. ಹೂವು ಚೆಲುವೆಲ್ಲ ತನ್ನೆಂದಿತು. ನವಿಲೊಂದು ನಾಟ್ಯದಲ್ಲಿ ತಾನೇ ಮೊದಲೆಂದಿತು, ನವಿಲೊಂದು ನಾಟ್ಯದಲ್ಲಿ ತಾನೇ ಮೊದಲೆಂದಿತು. ಕೆದರು ತಗರಿ ಕುಣಿಯುವ ಪರಿ ಕಣ್ಣಿಗೆ ಸೊಂಪೆಂತು, ಹೆಣ್ಣು ನಾಟ್ಯದರಸಿ ಪಾರ್ವತಿಯ ಹೆಣ್ಣೆಂದಿತು. ಹೂವು ಚೆಲುವೆಲ್ಲ ನನ್ನೆಂದಿತು. ಮುಗಿಲೊಂದು ಬಾನಿನಲ್ಲಿ ತಾನೇ ಮಿಗಿಲೆಂದಿತು, ಮುಗಿಲೊಂದು ಬಾನಿನಲ್ಲಿ ತಾನೇ ಮಿಗಿಲೆಂದಿತು. ನೀಡುವೆ ಮಳೆ ತೊಳೆಯುವೆ ಕೊಳೆ ಸಮನಾರನ ಗೆಲ್ತು, ಹೆಣ್ಣು ಪಾಪ ತೊಳೆವ ಸುರಗಂಗೆ ಹೆಣ್ಣೆಂದಿತು. ಹೂವು ಚೆಲುವೆಲ್ಲ ನನ್ನೆಂದಿತು, ಹೆಣ್ಣು ಹೂವ ಮುಡಿದು ಚೆಲುವೆ ತಾನೆಂದಿತು. ಹೂವು ಚೆಲುವೆಲ್ಲ ನನ್ನೆಂದಿತು. ಮುಂದಿನ ಕಾರ್ಯಕ್ರಮಕ್ಕಿಂತ ಬರೋ ಮೊದಲು
ನಡು ಒಂದು 10-15 ಸೆಕೆಂಡ್ದು ಒಂದು ಚುಟುಕುಗಳನ್ನು ಇವರು ಮಾಡಿ ತೋರಿಸ್ತಾ ಇದ್ದಾರೆ, ರೇಷ್ಮಾ ಹಾಗೂ ವೀಣಾ ಅವರು. ಅದಾದ್ರಿಂದ ನಂದಿನಿ ನರಸಾಪುರ ಅವರು ಹಾಡು ಹೇಳ್ತಾ ಇದ್ದಾರೆ, ಎಲ್ಲರೂ ಕೇಳ್ಬೇಕಂತ ಕೇಳ್ಕೊತಾ ಇದ್ದೀನಿ. ಅದಕ್ಕೆ ರೆಡಿ ಆಗ್ತಾರೆ. ತಾಯಿ ಹಾಗೂ ಮಗಳಿನ ನಗೆ ಹನಿ ಅಂತ ನಾನು ಅಂದ್ಕೊಳ್ಳಿ, ಮನೆಯಲ್ಲಿ ನಡೀತಾ ಇರೋ ಪ್ರತಿದಿನ ನಡೆಯೋ ಒಂದು ಕಾರ್ಯಕ್ರಮನಾರು ಅಂದ್ಕೊಳ್ಳಿ. ಯಾಕೆಂದ್ರೆ ನಾನು ಮಗಳು ಇದೇ ರೀತಿ ಮಾಡ್ತಾ ಇರ್ತೀವಿ, ಅದಕ್ಕೆ ನಾನು ಇದನ್ನ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ. ಚಿಕ್ಕ ಚಿಕ್ಕ ನಗೆ ಹನಿ, ಅದು ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತಾ ಈಗ ಆ ಕಾರ್ಯಕ್ರಮವನ್ನು ಶುರು ಮಾಡ್ಕೋತೀವಿ. ಕೋಫ್ತಾ ಮಾಡಕ್ ಬರುತ್ತಾ? ಬರುತ್ತೆ. ಪನ್ನೀರ್ ಬಟರ್ ಮಸಾಲ? ಅಯ್ಯೋ ಅದು ಬರುತ್ತೆ. ಹಾಗೆ ಬಿಸಿಬೇಳೆ ಬಾತು? ಅಯ್ಯೋ ಅದನ್ನ ತುಂಬಾ ಚೆನ್ನಾಗಿ ಮಾಡ್ತೇನೆ ನಾನು. ಮತ್ತೆ ಅದೇ ದಿನ ಒಣ ಚಪಾತಿ ಪಲ್ಯ ಮಾಡ್ಕೊಡ್ತೀಯ, ಬೇರೆ ಏನಾದ್ರು ಮಾಡು. ಅಯ್ಯೋ ಅದೇ ಮನೆಯಲ್ಲಿ ಒಂದು ತಟ್ಟೆ ಲೋಟ ತೊಳೆಯೋದಿಲ್ಲ, ಇವಳಿಗೇನೋ ಪನ್ನೀರ್ ಅಂತೆ ಬಟರ್ ಮಸಾಲ. ಸ್ವಿಚ್ ಚಾಲು ಆಗಿದೆ. पायो जी मैंने राम रतन धन पायो, पायो जी मैंने राम रतन धन पायो। वस्तु अमौलिक दीज मेरे साथ गुरु, वस्तु अमौलिक दीज मेरे साथ गुरु, कृपा करा बनायो। पायो जी मैंने राम रतन धन पायो। जन्म जन्म की पूंजी पाई, जन्म जन्म की पूंजी पाई, जग में सभी खोवायो। पायो जी मैंने राम रतन धन पायो। खर्च न खूटे चोर न लूटे, खर्च न खूटे चोर ही लूटे, दिन दिन बढ़त समायो। पायो जी मैंने राम रतन धन पायो। सत की नाव खेवटिया सतगुरु, भव सागर तर आयो। पायो जी मैंने राम रतन धन पायो। पायो जी मैंने राम रतन धन पायो। मीरा के प्रभु गिरिधर नागर, मीरा के प्रभु गिरिधर नागर, हर घर घर सदायो। पायो जी मैंने ಯಾವ ಜಿಲ್ಲೆಯಲ್ಲಿ ರೈಲ್ವೆ ಲೈನ್ ಹಾದು ಹೋಗಲ್ಲ? ಮಡಿಕೇರಿ. ಕೊಡಗು ಇಸ್ ದ ಕರೆಕ್ಟ್ ಆನ್ಸರ್. ಮಡಿಕೇರಿ ಅದರದ್ದು ಭಾಗ ಆಯ್ತು, ಜಿಲ್ಲೆ ಅಂತ ಹೇಳಿ. ಈಗ ಯಾರು ನಮ್ಮ ರೆಡಿ ಆಗ್ತೀರಾ? ಇಲ್ಲ ಅದ್ರ ದೊಡ್ಡದೇ ಬಮ್ಮ. ನರಸಾಪುರ ಅವ್ರು ಬರ್ಬೇಕು. ಅವ್ರಿಗೆ ಭಾಳ ಮಾಡಿ ತಮ್ಮ ಮಿಸ್ಸೆಸ್
ಸ್ಫೂರ್ತಿಯಿಂದ ಅವ್ರಿಗೂ ಹಾಡ್ಬೇಕಂತ ಅನ್ಸಿದ್ ಕಾಣುತ್ತೆ. ನಾನು ಬರ್ಬಾಡ್ಕೊಳ್ತೀನಿ, ಬೇಗ ಬನ್ನಿ. Thank you. Trying to test the mic. ये जीवन है, इस जीवन का ये जीवन है, इस जीवन का यही है, यही है, यही है रंग रूप, थोड़े गम है, थोड़ी खुशियाँ, यही है, यही है, यही है छाँव धूप, ये जीवन है। ये न सोचो इसमें अपनी हार है कि जीत है, ये न सोचो इसमें अपनी हार है कि जीत है, उसे अपना लो जो भी जीवन की रीत है। ये जिद छोड़ो, यूं ना तोड़ो, हर पल एक दर्पण है, ये जीवन है, एक जीवन का यही है, यही है, यही है छाँव धूप, ये जीवन है। धन से न दुनिया से, घर से न द्वार से, सांसों की डोर बंधी है प्रीतम की प्यार से। दुनिया छूटे पर ना टूटे, ये कैसा बंधन है, ये जीवन है, एक जीवन का यही है, यही है, यही है रंग रूप, थोड़े गम है, थोड़ी खुशियाँ, यही है, यही है, यही है रंग रूप, ये जीवन है। Thank you. One verse of Kannada song. Very long time I have not spoken Kannada or sang Kannada. ಬಾನಲ್ಲು ನೀನೆ, ಭುವಿಯಲ್ಲು ನೀನೆ, ಬಾನಲ್ಲು ನೀನೆ, ಭುವಿಯಲ್ಲು ನೀನೆ, ಎಲ್ಲೆಲ್ಲು ನೀನೆ, ನನ್ನಲ್ಲು ನೀನೆ, ಬಾನಲ್ಲು ನೀನೆ, ಭುವಿಯಲ್ಲು ನೀನೆ. ಹೂವಳ್ಳಿ ನಿನ್ನ ಮುಗುವನ್ನು ಕಂಡೆ, ಮೊಗದಲ್ಲಿ ನಿನ್ನ ಹೂನಗೆಯ ಕಂಡೆ, ನಗುವಲ್ಲು ನಿನ್ನ ಚೆಲುವನ್ನು ಕಂಡೆ, ಚೆಲುವಲ್ಲು ನಿನ್ನ ಒಲುವನ್ನು ಕಂಡೆ, ಒಲುವೆಂದು ಬಾಳ ಹೊಸ ದಾರಿ ತಂದೆ, ಮೊಗಲಲ್ಲೂ ನೀನೆ, ಮನದಲ್ಲೂ ನೀನೆ, ಮೊಗಿಲಲ್ಲೂ ನೀನೆ, ಮನದಲ್ಲೂ ನೀನೆ, ಎಲ್ಲೆಲ್ಲೂ ನೀನೆ, ನನ್ನಲ್ಲೂ ನೀನೆ, ಬಾನಲ್ಲೂ ನೀನೆ, ಭುವಿಯಲ್ಲೂ ನೀನೆ. ಥ್ಯಾಂಕ್ ಯು. ನರಸಾಪುರ ಅವ್ರು ಭಾಳ ಮಾಡಿ ತಮ್ಮ ಯುವನ ದಿನಗಳಲ್ಲಿ ಈ ಹಾಡು ಅಥವಾ ಫಿಲ್ಮ್ ನೋಡಿದ್ರೆ ಕಾಣುತ್ತೆ, ನೆನ್ಸ್ಕೊಂಡು ಅವ್ರು ಹಾಡಿದ್ದಾರೆ. ತುಂಬಾ ಚಪ್ಪಾಳೆ ಕೊಟ್ರಿ ಅವ್ರಿಗೆ. ಕರ್ನಾಟಕಕ್ಕೆ
ಹಾಡೋಕ್ಕಿಂತ ಮೊದಲು ಆರೋಹಿ ಮತ್ತು ಆರೋಗ್ಯ ಇಬ್ಬರು ಹಾಡ್ತಾ ಇದ್ದಾರೆ. ಅದಕ್ಕಿಂತ ಮೊದಲು ಒಂದು ಸಣ್ಣ ಕ್ವಶನ್. ಕರ್ನಾಟಕಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ, ಅವುಗಳ ನಂಬರ್ ಎಷ್ಟು ಮತ್ತು ಯಾರ್ಯಾರು? ಕರೆಕ್ಟ್ ಉಂಟು. ಹೆಸರು ಹೇಳ್ತಾ ಇದ್ರೆ ಚೆನ್ನಾಗಿ ಒಂದು ರೀತಿಯಿಂದ ಒಬ್ಬೊಬ್ರು ಮುಂದೆ ಇನ್ನೊಬ್ರು ಹೇಳ್ಬಾರ್ದು. ಯಾರು ಹೇಳಿದ್ರೆ ತಗೋಬಹುದು. ಕುವೆಂಪು ಒಂದಾಯ್ತು, ಶಿವರಾಮ್ ಕಾರಂತ್ 2, ವಿ.ಕೆ. ಗೋಕಾಕ್ 3, ಗಿರೀಶ್ ಕಾರ್ನಾಡ್, ದಾರಾ ಬೇಂದ್ರೆ, ಯು ಆರ್ ಅನಂತಮೂರ್ತಿ, ಭೈರಪ್ಪ ಇಲ್ಲ, ಗೋಕಾಕ್ ಆಯ್ತು, ಪೂತಿನ ಇಲ್ಲ, ಪೂತಿ ನರಸಿಂಹ ಇಲ್ಲ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಚಂದ್ರಶೇಖರ್ ಕಂಬಾರು ಆಯ್ತು. ಇಲ್ಲಿ ಮುಗಿತೆ ಅಂತ ಕಾಣುತ್ತೆ. ಹೌದು ಇಲ್ಲ? ತುಂಬಾ ಥ್ಯಾಂಕ್ಸ್. ಈಗ ಆರೋಹಿ ಮತ್ತು ಆರೋಗ್ಯ ಇಬ್ರು ಅನಿಕಾ ಮತ್ತು ಆರೋಗ್ಯ ಇಬ್ರು ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಆಗಲಿ. ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು, ಬಾರಿಗೊಂದು ಎಲ್ಲಿ ಎಲ್ಲಿದೆ, ನಿರಾಸೆಗೆಲ್ಲಿ ಕೊನೆಯಿದೆ. ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳು ಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ. ಅವನ ನಿಯಮ ಮೀರಿ ಎಲ್ಲಿ ಏನು ಸಾಗದು, ನಾವು ನೆನೆಸಿದಂತ ಬಾಳಲೇನು ನಡೆಯದು. ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ. ಬಾರಿಗೊಂದು ಎಲ್ಲಿ ಎಲ್ಲಿದೆ, ಹುಟ್ಟು ಸಾವು ಬಾಳಿನಲ್ಲಿ 2 ಕೊನೆಗಳು, ಬಯಸಿದಾಗ ಕಾಣಲಿರುವ 2 ಮುಖಗಳು. ಹರ್ಷು ಮುಂದೆ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು 2 ಉಂಟು ಬಾಳಲತಿಯಲಿ. ದುರಾಸೆಯೇತಕ್ಕೆ ನಿರಾಸೆಯೇತಕ್ಕೆ, ಅದೇನೆ ಬಂದರು ಅವನ ಕಾಣಿಕೆ. ಬಾಳಿಗೊಂದು ಎಲ್ಲಿ ಎಲ್ಲಿದೆ, ನಿರಾಸೆಗೆಲ್ಲಿ ಕೊನೆಯಿದೆ. ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು, ನಿಧಾನಿಸು ನಿಧಾನಿಸು. ಸಂತೋಷ. ಚಪ್ಪಾಳೆ ಚಪ್ಪಾಳೆ. ಪೂಜಿಸಲೆಂದೇ ಹೂಗಳ ತಂದೆ, ಪೂಜಿಸಲೆಂದೇ ಹೂಗಳ ತಂದೆ. ದರ್ಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು, ರಾಮ ತೆರೆಯೋ ಬಾಗಿಲನು. ರಾಮ ಪೂಜಿಸಲೆಂದೇ ಹೂಗಳ ತಂದೆ.
ಹೂಗಳ ತಂದೆ ದರ್ಶನ ಕೋರಿ ನಾನೆಂದೇ ಪೂಜಿಸಲೆಂದೇ ಹೂಗಳ ತಂದೆ ಒಲಿದರು ಚೆನ್ನ ನುಡಿದರು ಚೆನ್ನ ನಿನ್ನ ಸೆರೆಯೇ ಬಾಳಿಗೆ ಚೆನ್ನ ಒಲಿದರು ಚೆನ್ನ ಮುಡಿದರು ಚೆನ್ನ ನಿನ್ನ ಸೆರೆ ಬಾಳಿಗೆ ಧೂಳಾದರು ಚೆನ್ನ ಮೋದದ ಧೂಳಾದರು ಚೆನ್ನ ಸ್ವೀಕರಿಸು ನನ್ನ ಸ್ವಾಮಿ ತೆರೆಯೋ ಬಾಗಿಲನು ರಾಮ ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ನಾನಿಂದೇ ತೆರೆಯೋ ಬಾಗಿಲನು ರಾಮ ಪೂಜಿಸಲೆಂದೇ ಹೂಗಳ ತಂದೆ. Only answer. ನೋಡಿ ಬಿ ಟೀಮ್ ಆಯ್ತು. ಮಾತಾಡ್ಬೇಡಿ. ಸಿ ಸಿ ಜನ. ಸಿ ಟೀಮು ಗೊತ್ತಿಲ್ವಾ? ಡಿ ರಮೇಶ್ ಅರವಿಂದ್ ಕರೆಕ್ಟ್. ರಮೇಶ್ ಅರವಿಂದ್ ನೋಡಿ ಆ ಹುಡುಗನ ಮುಖದಲ್ಲಿ ಕಾಣುತ್ತಲ್ಲ. ಆಯ್ತಾ? ಈಗ ಬಿ ಆಯ್ತಲ್ಲ. ಸಿ ಈಗ ಸಿ ಟೀಮಿಗೆ ಅದು ಸಿ. ಈಗ ಸಿ ಟೀಮಿಗೆ ಹಿಂದ್ಗಡೆ ಇದ್ದಾರಲ್ಲ ಅವರು. ಈ ಚಲನಚಿತ್ರದ ಹೆಸರೇನು ನೋಡಿ. ಅವಾಗಿನ ಕಾಲದಲ್ಲಿ ಇದು ತುಂಬಾ ಪ್ರಸಿದ್ಧವಾಗಿತ್ತು. ಸಿ ಟೀಮ್. ಒಂದು ನಿಮಿಷ ಮಾತು ಯಾರು ಮಾತಾಡಬೇಕು. ಸಿ ಟೀಮ್ ಗೊತ್ತಿಲ್ವಾ? ಡಿ ಗೊತ್ತಿಲ್ಲ. ಬಂಗಾರದ ಮನುಷ್ಯ ಕರೆಕ್ಟ್. ಬಂಗಾರದ ಮನುಷ್ಯ ದೃಶ್ಯ ಮತ್ತೆ ಫಿಲ್ಮ್ ಮತ್ತೆ ಶಾರ್ಟ್ ಇದೇನೇನದು ಅದರ ಬಗ್ಗೆ ಹೇಳಿ. ನೋಡಿ, ಸಿನಿಮಾದಲ್ಲಿ ಈ ಹೀರೋನ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಮೊದಲನೇ ಸೀನ್ ನಲ್ಲಿ ಹೇಗೆ ಬಂದಿರ್ತಾನೆ ಅದನ್ನ ಬೇರೆ ಬೇರೆ ಇದ್ರಲ್ಲಿ ಮಾಡ್ತಾರೆ. ಇದು 1972ರಲ್ಲಿ ಕಾಣ್ ಬಂದಿದ್ದ ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ರಾಜ್ಕುಮಾರನ್ನ ಮೊದಲನೇ ಶಾರ್ಟ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ ರೀತಿ ನೋಡಿ. ಇದಾದ್ಮೇಲೆ ನಗು ನಗುತ್ತಾ ನಲ್ಲಿ ಹಾಡು ಶುರು. ಓಕೆ, ಈಗ ಯಾರು ನೆಕ್ಸ್ಟ್? ಯಾರು? ಡಿ ಆಲ್ರೆಡಿ ಆಟ್ ಪಾಯಿಂಟ್ ಇದೆ. ಡಿಗೆ ಆಯ್ತಾ? ಈ ಸಿನಿಮಾ ಯಾವುದು? ಸಿಂಪಲ್. ನಾಗರಹಾವು ಕರೆಕ್ಟ್.
ಗಣಪತಿ ಎದ್ದು ಆರ್ಡರ್ ಮಾಡ್ತಾರೆ. ಇದು ಗಣಪತಿ ತಂದೆ ಅಲ್ಲ ಈ ಸಿಂಪಲ್ ಧೋನಿ ಸಾರಿಗೆ ಮುಂದೆ ಹೋಗಿ ಕರೆಕ್ಟ್. ದಯವಿಟ್ಟು ಯಾರು ಮಧ್ಯದಲ್ಲಿ ಮಾತಾಡಬೇಡಿ. ಈ ಕವಿತೆ ಬರ್ದಿದ್ಯಾರು? ಕರೆಕ್ಟ್ ಓಕೆ ನೆಕ್ಸ್ಟ್ ಬಿ 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 ಮೇಡಮ್ ನಿಮ್ದಲ್ಲ. ಅಲ್ಲ, ಅವ್ರು ಮಾತಾಡ್ತಾ ಇದ್ದಾರೆ. ಟೀಮ್ ಬಿ ಓಕೆ ನಾನು ಅದೇ ಓಕೆ ಈಗ ಸಿ ಟೀಮ್ ಸ್ವಲ್ಪ ಮಾತಾಡಿ. ಸಿ ಟೀಮ್ ಇದು ಚಲನಚಿತ್ರದ ಹೆಸರನ್ನು ಹೇಳಿ. ಯಾರು ಹೇಳಿದ್ದು? ಚಾಕ್ಲೇಟ್ ಸಿ ಟೀಮ್ ವೆರಿ ಗುಡ್ अरे दूसरा चॉकलेट भी देना. डी टीम डी 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 ले आप. ಇದು ಸಿನಿಮಾ ನೋಡಿದವರಿಗೆ ಗೊತ್ತಿರಬೇಕು, ತುಂಬಾ ತಮಾಷೆಯ ಸಂದರ್ಭ ಇದು. ಈಗ ಟೀಮ್ ಡಿ ಮತ್ತಾರು ಮಾತಾಡಬೇಡಿ. टीम ए ಈ ಸನ್ನಿವೇಶವನ್ನು ಓಕೆ ಸಾರಿ ಟೀಮ್ ಎ ಈ ಸನ್ನಿವೇಶವನ್ನು ಗುರುತಿಸಿ ಏನಾಗ್ತಾ ಇದೆ ಇಲ್ಲಿ? ಕರಿ ನಾಯಿ ಹೌದು, ಬಿಳಿ ನಾಯಿ ಆಗ್ತಾ ಇದೆ. करी ना ಕರಿ ನಾಯಿನ ಬಿಳಿ ನಾಯಿ ಮಾಡ್ತಾ ಇದ್ದಾರೆ. ಗುರು ಶಿಷ್ಯರು ಚಾಕ್ಲೇಟ್ ದೇವಿ ಕರೆಕ್ಟ್ ಆಗಿದೆ, ಅವರಿಗೆ ಚಾಕ್ಲೇಟ್ ಕೊಡಿ. ತಗೊಂಡಾಯ್ತು. ಓಕೆ ಈಗ ಟೀಮ್ ಬಿ ಕೃಷ್ಣದೇವರಾಯ हां नाले रामकृष्ण ಟೀಮ್ ಬಿ ಹಾಗೆ ಯಾವ ಹಾಡು? ಅಪಾರ ಕೀರ್ತಿ. ಕರೆಕ್ಟ್ ಆಗಿ ಕೇಳಿ ಆನಂದಿಸಿ. ಅಪಾರ ಕೀರ್ತಿ ಗಳಿಸಿರುವ ಭವ್ಯ ನಾಡಿದು ಕರ್ನಾಟಕದ ನೃತ್ಯ ದೀಪ ಕಲೆ ಬೀರಿದು. ಅಪಾರ ಕೀರ್ತಿ ಗಳಿಸಿರುವ ಭವ್ಯ ನಾಡಿದು ಕರ್ನಾಟಕದ ನೃತ್ಯ ದೀಪ ಕಲೆಯ ಬೀರಿದು. ಅಪಾರ ಕೀರ್ತಿಯೇ
ಕೀರ್ತಿಗಳಲ್ಲಿ ಮೆರೆದ ಭಾಗ್ಯ ನಾಡಿದು ಕರ್ನಾಟಕ. ಈ ನಟನ ಹೆಸರೇನು? ಏನಂದ್ರೆ ನಾವು ಮಲ್ಲೇಶ್ವರದಲ್ಲಿರುವಾಗ ಮಲ್ಲೇಶ್ವರದ 18 ಕ್ಲಾಸ್ ನಮ್ಮನೆ ಇವ್ರ ತಂದೆ ನಾಗೇಂದ್ರ ರಾವ್ ಅಂತ ಅವರು ಬಿಗ್ ಆಕ್ಟರ್. ಅವರು ನಮ್ಮ ಅಪ್ಪನೂ ಕಾಲದಲ್ಲಿ ಆಕ್ಟ್ ಮಾಡ್ತಾ ಇದ್ರು. ನಮ್ಮ ತಂದೆನೂ ಅವ್ರು ತುಂಬಾ ಫ್ರೆಂಡು. ನಾವು ಇವರೆಲ್ಲ ಒಟ್ಟಿಗೆ ಆಟ ಆಡ್ತಾ ಇದ್ವಿ. ಅವ್ರ ಆರ್.ಎನ್. ನಾಗೇಂದ್ರ ಇವ್ರ ತಂದೆ ಅಸೋಸಿಯೇಷನ್ ಮೆಂಬರ್ ಆಗಿದ್ರು. ಸಿ ಅಲ್ಲ, ಸಿ ಈಗ ಟೀಮ್ ಸಿ. ಇದು ಟಫ್. ಇದು ಯಾರು ಹೇಳ್ತಾರೋ ಅವ್ರಿಗೆ 2 ಚಾಕ್ಲೇಟ್. ಪಾಪ ಸಿ ಅವ್ರಿಗೆ ಬರೀ ಟಫ್ ಕ್ವಶನ್. ಗೊತ್ತಿಲ್ವಾ? ಡಿ 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 ಹಿನ್ನೆಲೆ ಗಾಯಕರನ್ನು ಗುರುತಿಸಿ. ಘಂಟಸಾಲ ಕರೆಕ್ಟ್. ಅವ್ರಿಗೆ 2 ಚಾಕ್ಲೇಟ್. ತೆಲುಗು ಅವರು ಘಂಟಸಾಲ, ಕನ್ನಡದವರು ಓಕೆ. ಈಗ ನೆಕ್ಸ್ಟ್ ಡಿ. ಡಿ ಚಾನ್ಸ್ ಇದೆ. ಟೀಮ್ ಡಿ ರೆಡಿ. ಶುಭ ಮನಸ್ಸು. ನೀವೇನಿರಲ್ಲ, ಇವರಿದ್ದಾರೆ. ಬಾಕಿ ಯಾರು ಹೇಳ್ಬೇಡಿ. ಮೂತಯ್ಯನ ಮಗ ಅಯ್ಯೋ. ಕರೆಕ್ಟು. ವೆರಿ ಗುಡ್. ಬಾಯಲ್ಲಿ ನೀರು ಬರ್ತಾ ಇದೆಯಾ? ಬಿ ಟೀಮ್ ಬಿ. ಟೀಮ್ ಬಿ ಯಾವುದು? ಇದು ಈಗಿಂದು. ವೀಣಾ ಮೇಡಮ್, ಕೃಷ್ಣಮೂರ್ತಿ ಅವರು. ತುಂಬಾ ಕಷ್ಟ. ಮತ್ಯಾರು ಹೇಳ್ತೀರಾ? ಈ ಪಿಕ್ಚರ್ ಯಾವುದು? ಯಾರು ಹೇಳ್ಬೋದು? ಇದು ಈಗಿಂದು. ನಟನೆ ಒಂದು, ನೋಡಿರುವ ಮುಖಗಳು ಹಲವು. ನೋಡಿ, ಫ್ರಮ್ ದ ಅಡಿಷನಲ್ ಕ್ಲೂ ಅಂದ್ರೆ ಫ್ರಮ್ ದ ಮೇಕರ್ಸ್ ಆಫ್ ಸಿಂಪಲ್ ಆಫ್ ಒಂದು ಲವ್ ಸ್ಟೋರಿ. ರಕ್ಷಿತ್ ಶೆಟ್ಟಿ ಅಂಬಿ. ರಕ್ಷಿತ್ ಶೆಟ್ಟಿ ಗೊತ್ತು, ವಾಯಿಗೆ ಬರ್ತಾ ಇಲ್ಲ ಅನವರತ. ಆಯ್ತು. ನಾಟಕದ ಹೆಸರು ಶ್ರೀಮನ್ನಾರಾಯಣ. ಅಲ್ಲ ಅಲ್ಲ ಅಲ್ಲ, ಅವನೇ ಶ್ರೀಮನ್ನಾರಾಯಣ. ಅಯ್ಯೋ, ಉಳಿದವರು ಕಂಡ. ಇವನ್ ಹಾಡು ಹಾಕ್ತೀನಿ. ಅದ್ರದ್ದು ಸ್ಟಾರ್ಟಿಂಗ್ ಮ್ಯೂಸಿಕ್ ಇದೆಯಲ್ಲ, ಟ್ರ್ಯಾಕ್ ಮ್ಯೂಸಿಕ್ ಅದಷ್ಟು ಬರುತ್ತೆ. ಅದು ಯಾವ ಹಾಡು ಅಂತ ಹೇಳ್ಬೇಕು. ಸಿ ಅವ್ರಿಗೆಲ್ಲ ಈಗ ಸಿ. ಬಾಕಿಯವ್ರು ಯಾರು ಹೇಳ್ಬೇಡಿ, ಸಿ ಮಾತ್ರ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು.
ಏನೇ ಬರಲಿ ಯಾರಿಗೂ ಸೋತು ತಲೆಯಬಾರದು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು. ಓಕೆ ಸಿ ಈಗ ನೆಕ್ಸ್ಟ್ ಡಿಗೆ ಹೋಗುತ್ತೆ. ನೆಕ್ಸ್ಟ್ ಹಾಡನ್ನು ಗುರುತಿಸಿ. ಬಾಕಿ ಯಾರು ಹೇಳ್ಬೇಡಿ. ಹೇಳಿ ಹೇಳಿ. ದೀನಾ ಚಂದ ಭಾರತ ಭೂಷಣ ಭಾರತ ಮಂದಿರ ಸುಂದರಿ ಅಲ್ಲ ರವಿ ಈಗ ಟೀಮ್ ಎ ರೆಡಿ. ಸಿನಿಮಾ ಯಾವುದು? ಹೊಸ ಸಿನಿಮಾ. ಟೀಮ್ ಎ ಪಾಸ. ಒಂದು ನಿಮಿಷ ಅವ್ರಿಗೆ ಟೈಮ್ ಕೊಡ್ರಿ. ಟೀಮ್ ಇಲ್ಲಿದ್ದಾರೆ, ಇಲ್ಲಿ ರೆಪ್ರೆಸೆಂಟೇಟಿವ್ ಟೀಮ್ ಸಮಥಿಂಗ್ ಟೀಮ್ ಸಿ. ಟೀಮ್ ಡಿ ಮಾವಿನಕಾಯಿ ಇದು. ಆಚಾ 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 ನೋಡದೇ ಇದ್ರೆ ನೋಡಿ. ಆಚಾರ್ಯ ಕಂಪನಿ ಕನ್ನಡ ಪ್ರೈಮ್ ವಿಡಿಯೋ ಇದೆ ನೋಡಿ. ಆಚಾರ್ಯ ಕಂಪನಿ ವಿಡಿಯೋ ತುಂಬಾ ಚೆನ್ನಾಗಿದೆ. ಅದಕ್ಕೆ ಓಕೆ ಬಿ ಬಿ ಬಿನಾ ಬಿ ಬಿನಾ ಈಗ ಟೀಮ್ ಸಿ ಮುಂದಿನ ಪ್ರಶ್ನೆ. ಟೀಮ್ ಸಿಗೆ ದಯವಿಟ್ಟು ಎಲ್ಲರೂ ಸೀರಿಯಸ್ ಆಗಿರ್ಬೇಕು. ಈ ಸಿನಿಮಾ ನಟ ಯಾರು ಅಂತ ಹೇಳಿ ಅವ್ರದ್ದು ಧ್ವನಿ ಕೇಳುತ್ತೆ, ಅದು ಯಾರು ಅಂತ ಹೇಳಿ ಗುರುತಿಸ್ಬೇಕು. आकाशवाणी का पंचमी कार्यक्रम विविध भारती फरमाइशी फिल्म गाने। सबसे पहले शो पिक्चर का गाना सुनिए। गायक कलाकार है देवदार, गीतकार ओपी नायर, संगीतकार लक्ष्मीकांत प्यारेलाल। सुनना चाहते हैं दिल्ली से अप्पू पप्पू तप्पे चिप्पू, कर्नाटक प्रदेश देवली से नंजप्पन मग कुंजप्ಪ। ಇದು ಶ್ರೀಲಂಕನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಕನ್ನಡ ವಿಭಾಗ. ಇಲ್ಲಿಯವರೆಗೂ ಕನ್ನಡ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪುಷ್ಪ. ಯಾರಿದು? ಟೀಮ್ ಸಿ. ಟೀಮ್ ಡಿ ದೊಡ್ಡಣ್ಣ. ದೊಡ್ಡಣ್ಣ ಇಸ್ ಕರೆಕ್ಟ್. ಈಗ ಯಾರು? ಎಲ್ಲಕ್ಕಿಂತ ಸ್ಟ್ರಾಂಗ್ ಇದೆ. ಓಕೆ ಯಾರಿಬ್ರು? ಟೀಮ್ ಡಿ. ಟೀಮ್ ಡಿ. ರೇಷ್ಮಾ ಒಂದು ನಿಮಿಷ. ಈ ಹಾಡಲ್ಲಿ ನೋಡಿ ಗಾಡಿ. ಈಗ ಹಾಡಿನ ಟ್ರ್ಯಾಕ್ ಬರುತ್ತೆ, ಯಾವ ಹಾಡು ಹೇಳ್ಬೇಕು? ಈಸಿ
ಬೈಯಾರಿ ಅತಿಗಳಿಗೆ ಪ್ರಗತಿ ಬಳಿಗೆ ನಿನ್ನಂತರಂಗ ಮಧುರಂಗ ಆಹ ಪಿಂಕದ ಸಿಂಗಾರಿ ಮೈದೊಂದಿನ ಬೈಯಾರಿ ಈ ಸದಿಗಳಿಗೆ ಪ್ರಗತಿ ಬಳಿಗೆ ನಿನ್ನಂತರಂಗ ಮಧುರಂಗ. ಎರಡನೇ ಜೋಡಿ ಯಾರು ಇಲ್ಲ ಅಂತ ಕಾಣ್ತದೆ ನಮ್ಮ ಕಾಲೇಜಲ್ಲಿ. ಓಕೆ, ಈಗ ಯಾರು ಡಿ ಆಯ್ತಲ್ಲ? ವಾಪಸ್ ಎಲ್ಲ ಸೂಪರ್ ಇರುತ್ತೆ. आचार्य रोड पे आगे जाते था अम्मा ಈಗ ನೆಕ್ಸ್ಟ್ ಬಿ ಅಲ್ಲ, ಈ ಹಾಡನ್ನು ಗುರುತಿಸಿ. ಬಿ ಇದು ಬೇಡ, ನೀವು ಒಂದೇ ಟೀಮ್ ನಲ್ಲಿ ಎಲ್ಲರಿಗೆ ಬಿ ಆಯ್ತಾ? ತುಂಬಾ ವಿಶೇಷ ಹಾಡು ಇದು. ಸಿ ಸಿ ಇದು ತುಂಬಾ ವಿಶೇಷ ಹಾಡು. ಸಿ ಡಿ ಏನು? ನನ್ನ 14ನೇ ವರ್ಷದಲ್ಲಿ ಅರಸೀಕೆರೆಯಲ್ಲಿ ಆಯ್ದಾಗುತ್ತಾ ಇದ್ದಾಗ ಅಲ್ಲಿ ಬೋರ್ಡ್ ಬರೀತಿದ್ದವ್ರನ್ನ ನೋಡಿ ಸ್ವಲ್ಪ ಪೇಂಟಿಂಗ್ ಕಲ್ತ್ಕೊಂಡೆ. ಅದರಿಂದ ನಾನೇ ಸ್ವಂತವಾಗಿ ಪೇಂಟಿಂಗ್ ಕೆಲಸ ಮಾಡೋಕೆ ಆರಂಭಿಸ್ಬಿಟ್ಟೆ. ಅದೇ ನನ್ನ ಜೀವನಕ್ಕೆ ದಾರಿ ಆಯಿತು. ಅನಂತರ ಆಗಾಗ ಅರಸೀಕೆರೆ ಬರುತ್ತಿದ್ದ ನಾಟಕ ಕಂಪನಿಗಳಲ್ಲಿ ನಾಟಕಗಳನ್ನ ನೋಡ್ತಾ ಇದ್ದೆ. ಅದೊಂದು ಗೀಳು ಹತ್ಕೊಂತು. ಆಮೇಲೆ ಏನಾದರೂ ಮಾಡಿ ನಾಟಕ ಕಂಪನಿಗಾದ್ರೂ ಸೇರ್ಕೋಬೇಕು ಅಂತ ಅಂದ್ಬಿಟ್ಟು ಪ್ರಯತ್ನ ಪಟ್ಟೆ. ನನ್ನ ಅರಸೀಕೆರೆಯಲ್ಲಿ ಇದ್ದ ಗೆಳೆಯರೆಲ್ಲ ಸೇರಿ ಚಂದ ಹಾಕಿ ನನ್ನನ್ನ ಮೈಸೂರಿಗೆ ಕಳಿಸ್ಕೊಟ್ರು. ಅಲ್ಲೊಂದು ಗೌರಿಶಂಕರ್ ನಾಟಕ ಸಭಾ ಅಂತ ದೊಡ್ಡ ನಾಟಕ ಕಂಪ್ನಿ ಇತ್ತು. ಅಲ್ಲಿ ಸೇರಿಕೊಂಡು ಮುಂದಿನ ಭವಿಷ್ಯ ನೋಡ್ಕೊಳಪ್ಪ ಅಂತ ಮೈಸೂರಿಗೆ ಒಂದು ಟಿಕೆಟ್ ಕೊಡಿಸಿ ಕೈಗೊಂದು 8 ಆನೆ ಕೊಟ್ಟು ಕಳಿಸಿದ್ರು. ಮೈಸೂರಿಗೆ ಬಂದು ಸೇರಿಕೊಂಡೆ. ಆಗ ಮುನ್ನ ಇಲ್ಲಿ ಅರಸೀಕೆರೆಯಲ್ಲೇ ಒಂದು ಗಿರಿಗೌಡ ಕಂಪನಿ ಅಂತ ಒಂದು ನಾಟಕ ಕಂಪ್ನಿ ಬಂದಿತ್ತು. ಅಲ್ಲಿ ಸ್ವಲ್ಪ ದಿವಸ ಅಲ್ಲಿ ದುಡ್ಡ ಗೇಟ್ ಕೀಪರ್ ಆಗಿ ಚಿಲ್ಲರೆ ಪಾರ್ಟ್ ಮಾಡ್ಕೊಂಡು ಇದೆ. ಅಲ್ಲೇನು ಹೆಚ್ಚಿನ ದಿವಸ ಬಾಲಕೃಷ್ಣ ಕರೆಕ್ಟ್.
ಓಕೆ ಈಗ ಡಿನಾ ಕರ್ನಾಟಕದಲ್ಲಿ ಇದ್ದವ್ರಿಗೆಲ್ಲ ಗೊತ್ತಿರುತ್ತಪ್ಪ. ಅದೇ ಅವ್ರು ಒಬ್ಬರನ್ನ ಈ ಕಡೆ ಕಳಿಸಿ. ಓಕೆ ಟೀಮ್ ಡಿ ಹಾಡು ಗುರುತಿಸ್ಬೇಕು, ಹಾಡು ಹಾಡು ಮೂಡಲ ಮನೆಯ ಮುತ್ತಿನ ನೀರು. ಓಕೆ ನೋಡ್ಕೊಳ್ಳಿ, ಈಗ ಬಾಕಿ ಯಾರು ಹೇಳ್ಬೇಡಿ. ಸಿಂಪಲ್ ಪಿಕ್ಚರ್, ಸಿಂಪಲ್ ಪಿಕ್ಚರ್. ಅಲ್ಲ Team B. Question is for Team B. Question is for Team B. Yes. Team B. ವಿವಾಹ ಭೋಜನವಿದು, ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳು ಹೀಗರಿಗೆ ಔತಣವಿದು, ಕರುಣಿತನೆಗೆ ಒಂದು. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳು ಹೀಗರಿಗೆ ಔತಣವಿದು, ಕರುಣಿತನೆಗೆ ಒಂದು. ಓರೆಗಾರಿಕೆಗಳೇ ಆಹಾರ ಮಂಡಿಗೆಗಳೇ, ಓರೆಗಾರಿಕೆಗಳೇ ಆಹಾರ ಮಂಡಿಗೆಗಳೇ, ಹುಡುಗರಿಗೆ ರೋಟಿ ಎಲ್ಲ ನನಗೆ ಹಾಕಿ. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳು ಹೀಗರಿಗೆ ಔತಣವಿದು, ಕರುಣಿತನೆಗೆ ಬಂದು. ವಿವಾಹ Team C. Next question. ಇದರಲ್ಲಿ C ಗೆ ಧ್ವನಿ ಬರುತ್ತೆ, ಯಾರು ಅಂತ ಹೇಳ್ಬೇಕು. ನಾನು ನಿಮ್ಮ ಮುಂದೆ ನಿಂತಿರೋದೇ
ಅಂದ್ರೆ ಈ ಜನ ಎಂಟು ನಿಂತಿರೋದು ನಿನ್ ಕಣ್ಕಾಣಕ್ಕಿಲ್ವಾ? ಮುಂಚೆ ನಿನ್ ಹರ್ಕಲ್ ಬಾಯ್ನ ನಾನ್ ಕಡೆ ಬಿಟ್ಟಿಗೆ ಮತ್ತಿಟ್ಟವಳು ಅದನ್ನ ಒತ್ತಿಸ್ಬಿಟ್ಟು ಕಣ್ಕಾಣಕ್ಕಿಲ್ಲ ಅಂತ ನನಗೆ ಕೇಳ್ತೇನೆ. ನಿನ್ ನನಗೇನೆ ಬಂದಿದ್ದು ದೊಡ್ಡವಾಗ ನಿನ್ನ ಕೈಯಂತ ಯಾವ ಕಾಯ್ಕೊಳ್ತೇನೆ ಏನನ್ನ ಚಿನ್ನದಂತೆ ನನ್ನ ದಯ್ಯ ಅಂತೇನೆ. ಇನ್ನೊಂದು ಸಾರಿ ಬಾಯಿ ತಂದೆ ನಾಲಿಗೆ ಕಿತ್ತು ನಾಯಿಗೆ ಹುಷ ಏನೇ ಗಂಗೆ ನನ್ನ 25 ರೂಪಾಯಿ ಇಸ್ಕೊಂಡು ಹೋಗಿ ದೊಡ್ಡ ಕಣ್ ತಪ್ಪಿಸ್ಕೊಂಡು ತಿರ್ತಾ ಇದ್ದೇನೆ. ಕಣ್ ತಪ್ಪಿಸ್ಕೊಳ್ಳೋ ತೀಟೆ ನನಗೆ ಬಂದಿಲ್ಲ ಕಣೆ, ತಗೊಂಡಿದ್ದೇನೆ, ಕೊಡ್ತೇನೆ, ಕೊಟ್ಟಾಗ ಇಸ್ಕೊಳೆ. ಅಯ್ಯೋ ಹೇಳಿ ಈಗ ನೆಕ್ಸ್ಟ್ ಯಾರು? ಟೀಮ್ ಡಿ. ಈಗ ಟಫ್ ಇದೆ ನೋಡಿ, ಇದು ಕೇಳ್ಕೊಳ್ಳಿ. ಇದರಲ್ಲೂ ಒಂದು ಸೌಂಡ್ ಟ್ರ್ಯಾಕ್ ಬರುತ್ತೆ, ಹಾಡಲ್ಲ ಸೌಂಡ್ ಟ್ರ್ಯಾಕ್, ಬಟ್ ಅದರಲ್ಲಿ ಯಾವ ಸಿನಿಮಾ ಯಾಕೆ ಬರ್ತಿದ್ಯಾ? ಏನಾಯ್ತು? ಅಣ್ಣ ವಯಸ್ಸಿಗೆ ಬಂದ್ಮೇಲೆ ಗಂಡು ಮಕ್ಕಳು ಈ ಪ್ರಪಂಚದಲ್ಲಿ ಬದುಕಿರ್ಬಾರ್ದಲ್ಲ. ಯಾಕೋ ನಾವೇನ್ ಮಾಡಿದ್ವಿ ನಿನ್ನ? ಎದುರುಗಡೆ ಬಂದೆ ಹುಡುಗಿ ಅವನಿಗೆ ಆಯ್ತಾ? ನೆಕ್ಸ್ಟ್ ಯಾರು? ನಿಮಿಷ. ಓಕೆ, ಟೀಮ್ ಎ ಈ ಹಾಡನ್ನು ಗುರುತಿಸಿ. ತುಂಬಾ ಈಸಿ. ಬೇರೆ ಹಾಡು. ಇದು ನಮ್ಮ ನಾಡ ಹಬ್ಬದ ವಿಶೇಷ. ಟೀಮ್ ಬಿ ಹಾಡೇಳಿ. ಟೀಮ್ ಬಿ ಅಲ್ಲ ಅಲ್ಲ ಸಿ, ಟೀಮ್ ಸಿ ಅಲ್ಲ ಅಲ್ಲ ಜೋಶಿ ಅವರು ಒಂದು ನಿಮಿಷ. ಟೀಮ್ ಡಿ ಟೀಮ್ ಡಿ
ಇಟ್ಕೊಳ್ಳಿ, ಸಿನಿಮಾದ ಹೆಸರು ಹೇಳ್ಬೇಕು. ಸಿನಿಮಾದ ಹೆಸರು ಹೇಳ್ಬೇಕು. ಈ ಸಿನಿಮಾದ ಕಷ್ಟ ಇದೆ ಬಿಡಿ ಇದು. ಕೇಳಿ ಕೇಳಿ. ಸಿನಿಮಾ ವರ್ಗೀಸ ಶಿವರಾಜು ಹಿಂದಿ ಮೂವಿ ನರಸಿಂಹರಾಜು ಮಾಡಿರೋದು, ಕನ್ನಡ ಮೂವಿ ಅಲ್ಲ ಇದು. ನಾನು ಉತ್ತರ ಕೊಡಬಲ್ಲೆ, ನಾನು ನೋಡಿಲ್ಲ, ಅದನ್ನು ಉತ್ತರ ಕೊಡಬಲ್ಲೆ. ये अब एक जरूरी ऐलान है। पब्लिक को खबर दी जाती है कि करोड़पति सेठ गिरधारी लाल की बेटी कमो कल उनके जहाज से कूदकर भाग गई। जो कोई उसका पता लगाएगा उसे 1.25 लाख रुपया इनाम दिया जाए। ये रेडियो सिलोन, अब हमारा फिल्मी प्रोग्राम शुरू होता है। ಚೋರಿ ಚೋರಿ ಫಿಲ್ಮ್ ಇದು. ನರಸಿಂಹರಾಜು ಹಿಂದಿ ಫಿಲ್ಮ್ ದಲ್ಲಿ ಆಕ್ಟ್ ಮಾಡಿದ್ದಾರೆ. ಅಲ್ಲ, ನರಸಿಂಹರಾಜು ಆ ರೀತಿ ಡಿಮ್ಯಾಂಡ್ ಆಗ ರಾಜ್ಕುಮಾರ್ ಸಿಕ್ಕಿದ್ದು ನರಸಿಂಹರಾಜು ಸಿಗ್ತಾ ಇರ್ಲಿಲ್ಲ. ಕೇಳಿ ಆನಂದ ಪಟ್ರೆ. ಕಲಿತ ಹುಡುಗಿ ಕುದುರಿ ನಡಗಿ ಇಳಿದು ಬರ್ತಿತ್ತ,
ಕಲಿತ ಹುಡುಗಿ ಕುದುರಿ ನಡಿಗಿ ಇಳಿದು ಬರ್ತಿತ್ತ. ಅದನ್ನ ನೋಡಿ ಧಾರವಾಡ ಮಂದಿಗೆ ಹುರುಪು ಬಂದಿತ್ತ. ಕಲಿತ ಹುಡುಗಿ ಕುದುರಿ ನಡಿಗಿ ಇಳಿದು ಬರ್ತಿತ್ತ. ಉಟ್ಟ ಸೀರೆಯ ಕೆಳಗಿನ ತುದಿಯು ಕಸ ಉಡಗತಿತ್ತ. ಉಟ್ಟ ಸೀರೆಯ ಕೆಳಗಿನ ತುದಿಯು ಕಸ ಉಡಗತಿತ್ತ. ಮುನ್ಸಿಪಾಲ್ಟಿ ಆಳಿನಕ್ಕಿಂತ ಸ್ವಚ್ಛ ಮಾಡತಿತ್ತ. ಜುಲ್ಫಿ ಬಿಟ್ಟು ಹಿಂದಕ್ಕೆ ರಿಬ್ಬನ್ ಬಾಚಿ ಕಟ್ಟಿತ್ತ. ಜುಲ್ಫಿ ಬಿಟ್ಟು ಹಿಂದಕ್ಕೆ ರಿಬ್ಬನ್ ಬಾಚಿ ಕಟ್ಟಿತ್ತ. ಬರ್ರಂತ ನಡೆಯುವಾಗ ಬಾಬಿ ರಿಬ್ಬನ್ ಡುಲ್ಕಿ ಹೊಡಿತಿತ್ತ. ಕಲಿತ ಹುಡುಗಿ ಕುದುರಿ ನಡಿಗಿ ಇಳಿದು ಬರ್ತಿತ್ತ. ಬಣ್ಣದ ಮುಖಕ್ಕ ಬಡಿದ ಪೌಡರ್ ಹಾರಾರಿ ಬರ್ತಿತ್ತ. ಬಣ್ಣದ ಮುಖಕ್ಕ ಬಡಿದ ಪೌಡರ್ ಹಾರಾರಿ ಬರ್ತಿತ್ತ. ಹಣಿಗೆ ಹಚ್ಚಿದ ಸಣ್ಣ ಕುಂಕುಮ ಹಣಿಕಿ ಹಾಕ್ತಿತ್ತ. ಹಣಿಗೆ ಹಚ್ಚಿದ ಸಣ್ಣ ಕುಂಕುಮ ಹಣಿಕಿ ಹಾಕ್ತಿತ್ತ. ಬಳಿಯೇ ಇಲ್ಲದ ಬಳೆಗೈಯಂತೂ ಬಳಬಳ ಅಳ್ತಿತ್ತ. ಬಳಿಯೇ ಇಲ್ಲದ ಬಳೆಗೈಯಂತೂ ಬಳಬಳ ಅಳ್ತಿತ್ತ. ಎಡಗೈಯಾಗ ಕಟ್ಟಿದ ವಾಚು ಬಿಕ್ಕೊಂಡು ಕುಂತಿತ್ತ. ಕಲಿತ ಹುಡುಗಿ ಕುದುರಿ ನಡಿಗಿ ಇಳಿದು ಬರ್ತಿತ್ತ. ಎತ್ತರ ಹಿಮ್ಮಡ ಚಪ್ಪಲಿ ಒಮ್ಮೊಮ್ಮೆ ತೊಡಕಲ ಆಗ್ತಿತ್ತ. ಎತ್ತರ ಹಿಮ್ಮಡ ಚಪ್ಪಲಿ ಒಮ್ಮೊಮ್ಮೆ ತೊಡಕಲ ಆಗ್ತಿತ್ತ. ಮೊಣಕೈಗೊಂದು ತೊಗಲಿನ ಚೀಲ ಜೋತು ಬಿಟ್ಟಿತ್ತ. ಕಣ್ಣಿನ ನೋಟ ಕಾಲಿನ ತಾಳ ನೋಡುವ ಹಂಗಿತ್ತ. ಕಣ್ಣಿನ ನೋಟ ಕಾಲಿನ ತಾಳ ನೋಡುವ ಹಂಗಿತ್ತ. ಬಳ್ಳಿಯ ಹಂಗ ಬಳುಕುವ ನಡುವು ನರ್ತನ ನಡೆಸಿತ್ತ. ಕಲಿತ ಹುಡುಗಿ ಕುದುರಿ ನಡಿಗಿ ಇಳಿದು ಬರ್ತಿತ್ತ. ಈಗ ಆ ಹುಡುಗಿ ವರ್ಣನ ಆಯ್ತು. ಇನ್ನು ಮುಂದೆ ಏನೇನು ಅವಾಂತರ ಆಗ್ತಾ ಇದ್ದಾವೆ ಹೇಳ್ತೀನಿ. ಕಮ್ಮಾರ ಹುಡುಗ ಕಬ್ಬಣ ಕಾಸಿ ಬಡ್ಕೊತ ಕುಂತಿತ್ತ. ಕಮ್ಮಾರ ಹುಡುಗ ಕಬ್ಬಣ ಕಾಸಿ ಬಡ್ಕೊತ ಕುಂತಿತ್ತ. ಹಾದು ಹೋಗುವ ಹುಡುಗಿ ನಜರು ಅವನ ಮ್ಯಾಗೆ ಬಿತ್ತ. ಹಾದು ಹೋಗುವ ಹುಡುಗಿ ನಜರು ಅವನ ಮ್ಯಾಗೆ ಬಿತ್ತ. ಮ್ಯಾಗೆ ಎತ್ತಿದ ಕಬ್ಬಣ ಸುತ್ತಿಗೆ ಧಡಕ್ಕಂತ ಬಂತ. ಮ್ಯಾಗೆ ಎತ್ತಿದ ಕಬ್ಬಣ ಸುತ್ತಿಗೆ ಧಡಕ್ಕಂತ ಬಂತ. ಕಬ್ಬಣ ಮ್ಯಾಲೆ ಕೂಡುವ ಹೊಡೆತ ಕೈಯ ಮ್ಯಾಲೆ ಬಿತ್ತ. ಕಲಿತ ಹುಡುಗಿ ಕುದುರಿ ನಡಿಗಿ ಇಳಿದು ಬರ್ತಿತ್ತ. ಶಟ್ಟರ ಹುಡುಗ ಯಾಲಕ್ಕಿ ತೂಗಾಕ ತಕ್ಕಡಿ ಹಿಡಿದಿತ್ತ. ಶಟ್ಟರ ಹುಡುಗ ಯಾಲಕ್ಕಿ ತೂಗಾಕ ತಕ್ಕಡಿ ಹಿಡಿದಿತ್ತ. ಗಿರಾಕಿ ಕೂಡ ಮಾತಾಡುವಾಗ ಹುಡುಗಿ ಅಡ್ಡ ಬಂತ. ಗಿರಾಕಿ ಕೂಡ ಮಾತಾಡುವಾಗ ಹುಡುಗಿ ಅಡ್ಡ ಬಂತ. ಯಾಲಕ್ಕಿ ತೂಗಿ ಹಾಕುವ ಕೈಯ ಹಾಕಿ ಹಾಕತಿತ್ತ. ಯಾಲಕ್ಕಿ ತೂಗಿ ಹಾಕುವ ಕೈಯ ಹಾಕಿ ಹಾಕತಿತ್ತ. ಹುಡುಗಿ ಗುಂಗಿನಾಗ ಯಾಲಕ್ಕಿ ಡಬ್ಬಿ ಖಾಲಿಯಾಗಿ ಹೋತ. ಕಲಿತ ಹುಡುಗಿ ಕುದುರಿ ನಡಿಗಿ ಇಳಿದು ಬರ್ತಿತ್ತ. ಚಹಾದಂಗಡಿ ಆಳಿನ ಹುಡುಗ ಭಜಿ ಮಾಡತಿತ್ತ. ಚಹಾದಂಗಡಿ ಆಳಿನ ಹುಡುಗ ಭಜಿ ಮಾಡತಿತ್ತ. ಭಜಿ ಮಾಡಿ ಮಾಡಿ ಹಾಕೋ ಮುಂದ ಹುಡುಗಿ ಎದುರು ಬಂತ. ಭಜಿ ಮಾಡಿ ಮಾಡಿ ಹಾಕೋ ಮುಂದ ಹುಡುಗಿ ಎದುರು ಬಂತ. ಹುಡುಗಿ ನೋಡಿದ ಆಳ ಹುಡುಗನ ಜೀವ ಜಲ್ಲ ಅಂತ. ಹುಡುಗಿ ನೋಡಿದ ಆಳ ಹುಡುಗನ ಜೀವ ಜಲ್ಲ ಅಂತ. ಹಿಟ್ಟಿನ ಬುಟ್ಟಾಗ ಹಾಕುವ ಕೈಯ ಎಣ್ಣೆಗ ಹಾಕಿತ್ತ. ಕಲಿತ ಹುಡುಗಿ ಕುದುರಿ ನಡಿಗಿ ಇಳಿದು ಬರ್ತಿತ್ತ. ಪೂಜಾರ ಹುಡುಗ ಹನುಮಂತ ದೇವರ ಪೂಜೆಗೆ ನಡೆದಿತ್ತ. ಪೂಜಾರ ಹುಡುಗ ಹನುಮಂತ ದೇವರ ಪೂಜೆಗೆ ನಡೆದಿತ್ತ. ಪೂಜಾ ಮಾಡಕ ತಡ ಆಗ್ಯದಂತ ಗಡಿ ಬಿಡಿಸಿ ಹೊಂಟಿತ್ತ. ಪೂಜಾ ಮಾಡಕ ತಡ ಆಗ್ಯದಂತ ಗಡಿ ಬಿಡಿಸಿ ಹೊಂಟಿತ್ತ. ಬೆಕ್ಕು ಬೆಕ್ಕು ಅಡ್ಡ ಹೋಗು ಹಂಗ ಹುಡುಗಿ ಅಡ್ಡ ಹೋತ.
ಬೆಕ್ಕು ಅಡ್ಡ ಹೋಗು ಹಂಗ ಹುಡುಗಿ ಅಡ್ಡ ಹೋತ, ಪೂಜಾ ಮರೆತು ಬಾಯಿ ಹಂಗೆ ತಕೊಂಡು ನಿಂತಿತ್ತ, ಕಲಿತ ಹುಡುಗಿ ಕುದುರೆ ನಡಿಗೆ ಇಳಿದು ಬಂದಿತ್ತ. ಮುಂದ ಬಡ ಬಡ ಹೊರಟ ಹುಡುಗಿ ಗೌಡರ ಮನೆಯ ಸೇರಿತ್ತ, ಬಡ ಬಡ ಹೊರಟ ಹುಡುಗಿ ಗೌಡರ ಮನೆಯ ಸೇರಿತ್ತ, ಹುಡುಗಿ ನೋಡಿದ ಗೌಡರ ಮೀಸಿ ಟಕ ಟಕ ಕುಣಿತ, ಹುಡುಗಿ ನೋಡಿದ ಗೌಡರ ಮೀಸಿ ಟಕ ಟಕ ಅಂತ ಕುಣಿತ, ಅದನ್ನ ನೋಡಿದ ಗೌಡರ ಗೌಡ್ತಿ ಜಗಳಕ್ಕ ಬಂತ, ಅದನ್ನ ನೋಡಿದ ಗೌಡರ ಗೌಡ್ತಿ ಜಗಳಕ್ಕ ಬಂತ, ಜಗಳ ನೋಡಕ ಊರ ಎದ್ದು ಬಂದಿತ್ತ, ಕಲಿತ ಹುಡುಗಿ ಕುದುರೆ ನಡಿಗೆ ಇಳಿದು ಬರ್ತಿತ್ತ, ನೋಡಿದ ಜನರ ತಲೆಯ ಬಾಗಿ ಹುಡುಗಿ ನುಡಿದಿತ್ತ, ನೋಡಿದ ಜನರ ತಲೆಯ ಬಾಗಿ ಹುಡುಗಿ ನುಡಿದಿತ್ತ, ಬಹಳ ಮಕ್ಕಳನ್ನ ಹಡಿಬೇಡ್ರಂತ ಭಾಷಣ ಮಾಡಿತ್ತ, ಬಹಳ ಮಕ್ಕಳನ್ನ ಹಡಿಬೇಡ್ರಂತ ಭಾಷಣ ಮಾಡಿತ್ತ, ಕುಟುಂಬ ಯೋಜನೆ ಪ್ರಚಾರದ ಹುಡುಗಿ ಅನ್ನೋದು ಗೊತ್ತಾತ, ಫ್ಯಾಮಿಲಿ ಪ್ಲಾನಿಂಗ್ ಪ್ರಚಾರದ ಹುಡುಗಿ ಅನ್ನೋದು ಗೊತ್ತಾತ, ಹೇಳ್ದೆ ಕೇಳ್ದೆ ಕೂಡಿದ ಜನರು ಅಂಜಿ ಓಡಿ ಹೋದ್ರ, ಕಲಿತ ಹುಡುಗಿ ಕುದುರೆ ನಡಿಗೆ ಇಳಿದು ಬರ್ತಿತ್ತ, ಇದನ್ನ ಕೇಳಿ ಮೈಸೂರು ಮಂದಿಗೂ ಹುರುಪು ಬಂದಿತ್ತ. ಥ್ಯಾಂಕ್ ಯು ವೆರಿ ಮಚ್. ಬರ್ತಿರೋ ಕೃತಿ ಗೋವಿಂದ ಗೋಪಾಲ ಟ್ಯೂನ್ ಬೈ ಶ್ರೀ ಆರ್ ಕೆ ಪದ್ಮನಾಭ. ಇದು ರಾಗ ಸಿಂಧು ಪೈರವಿ. ಗೋವಿಂದ ಗೋಪಾಲ ಗೋಪಿಕಾ ವಲ್ಲಭ ಗೋವರ್ಧನೋದ್ಧಾರಕ, ಗೋವರ್ಧನೋದ್ಧಾರಕ, ಗೋವಿಂದ ಗೋಪಾಲ ಗೋಪಿಕಾ ವಲ್ಲಭ ಗೋವರ್ಧನೋದ್ಧಾರಕ, ಗೋವರ್ಧನೋದ್ಧಾರಕ, ಗೋವಿಂದ ಗೋಪಾಲ ಗೋಪಿಕಾ ವಲ್ಲಭ ಗೋವರ್ಧನೋದ್ಧಾರಕ, ಗೋವರ್ಧನೋದ್ಧಾರಕ, ನಾರಾಯಣ ಅಚ್ಯುತ, ನಾರಾಯಣ ಅಚ್ಯುತ, ನರಮೃಗರೂಪ ನಾರಾಯಣ ಅಚ್ಯುತ, ನರಮೃಗರೂಪ ಶ್ರೀಪತಿ ಶೌರಿ ಹರಿ, ನಾರಾಯಣ ಅಚ್ಯುತ, ನರಮೃಗರೂಪ ಶ್ರೀಪತಿ ಶೌರಿ ಹರಿ, ವಾರಿಜೋದ್ಭವ ವಂದ್ಯ ವಂದಿತ ಚರಿತ್ರ, ವಾರಿಜೋದ್ಭವ ವಂದ್ಯ ವಂದಿತ ಚರಿತ್ರ, ಪುರಮರ್ದನಾಮೇತ್ರ ಪರಮಾ ಪವಿತ್ರ, ಪುರಮರ್ದನಾಮೇತ್ರ ಪರಮಾ ಪವಿತ್ರ, ಗೋವಿಂದ ಗೋಪಾಲ ಗೋಪಿಕಾ ವಲ್ಲಭ ಗೋವರ್ಧನೋದ್ಧಾರಕ, ಗೋವರ್ಧನೋದ್ಧಾರಕ, ಶಶಿಲೋಚನ ಇಂದು ನಿಭಾನನ
ಎನ್ನುತ್ತ ಕುಂಡಲನಾದನ ಎನ್ನುತ್ತ ಕುಂಡಲನಾದನ ಕನಕಾಮಯ ವಾಸನ ಘನ ಪಾಪನ ಆಶನ ಕನಕಾಮಯ ವಾಸನ ಘನ ಪಾಪನ ಆಶನ ಎನ್ನುತ್ತ ಕುಂಡಲನಾದ ವೇಣುನಾದ ಹಯವದನ ಎನ್ನುತ್ತ ಕುಂಡಲನಾದ ವೇಣುನಾದ ಹಯವದನ ಗೋವಿಂದ ಗೋಪಾಲ ಗೋಪಿಕಾ ವಲ್ಲಭ ಗೋವರ್ಧನೋದ್ಧಾರಕ ಆ ಗೋವರ್ಧನೋದ್ಧಾರಕ ಆ ಗೋವರ್ಧನೋದ್ಧಾರಕ ಗೋವರ್ಧನೋದ್ಧಾರಕ. ಥ್ಯಾಂಕ್ ಯು. अफसाना लिख रही हूँ, अफसाना लिख रही हूँ, दिले बेकरार का, आँखों में रंग भर के तेरे इंतजार का, अफसाना लिख रही हूँ. जब तू नहीं तो कुछ भी नहीं है बहार में, नहीं है बहार में. तू नहीं तो कुछ भी नहीं है बहार में, नहीं है बहार में. जी चाहता है मूवी, जी चाहता है मूवी, न देखूं बहार का, आंखों में रंग भर के तेरे इंतजार का, अफसाना लिख रही हूँ. हासिल है यूं तो मुझको ज़माने की दौलतें, ज़माने की दौलतें. हासिल है यूं तो मुझको ज़माने की दौलतें, ज़माने की दौलतें. लेकिन नसीब लाए, लेकिन नसीब लाए हूँ एक सोगवार का, आँखों में रंग भर के तेरे इंतजार का, अफसाना लिख रही हूँ. आ जाके अब तो आँख में आंसू भी आ गए, आंसू भी आ गए. आ जाके अब तो आँख में आंसू भी आ गए, आंसू भी आ गए. सागर छलक उठा, सागर छलक उठा मेरे सब्रों करार का, आंखों में रंग भर के तेरे इंतजार का, अफसाना लिख रही हूँ दिले बेकरार का, आंखों में रंग भर के तेरे इंतजार का. ತುಂಬ ಥ್ಯಾಂಕ್ಸ್ ಮೇಡಮ್. ಈಗ ಊಟದ ಸಮಯ, ಎಲ್ಲರೂ ಟೇಸ್ಟ್ಗೆ ಹೋಗ್ಬೇಕಂತ ವಿನಂತಿ ಮಾಡ್ಕೊಳ್ತೀನಿ. ಊಟ ಮುಗಿಸ್ಕೊಂಡು ಬಂದು ಮತ್ತೆ ನಮ್ಮ ಮುಂದಿನ ಕಾರ್ಯಕ್ರಮ ಮುಂದುವರಿಸೋಣ.